ಹಾಯ್ ಫ್ರೆಂಡ್ಸ್, ಇದನ್ನು ಮೇಲೆ ಇರೋ ಚಿಪ್ಪೆನ ತೆಗೆದು ಬಿಡೋಣ. ಈ ಥರ ನೀಟಾಗಿ ತೆಗಿಬೇಕು. ಈ ಚಿಪ್ಪೆ ಯಾಕಪ್ಪ ತೆಗಿತೀವಿ ಅಂದರೆ, ಈ ಕ್ಯಾರೆಟು ಮಣ್ಣಿಂದ ಕಿತ್ತು ಅದನ್ನು ಮಕ್ರಿ ಒಳಗಡೆ ಹಾಕಿ ಚೆನ್ನಾಗಿ ಕಾಲಲ್ಲಿ ತುಳಿದಿರ್ತಾರೆ. ಆ ಮಣ್ಣು ಸೇರಿಕೊಂಡಿರುತ್ತೆ. ಆ ಚಿಪ್ಪೆ ತೆಗಿಬೇಕಾದ್ರೆ ಆ ಮಣ್ಣು ಬಂದುಬಿಡುತ್ತೆ. ಅದಕ್ಕೋಸ್ಕರ ಹಿಂಗೆ ನೀಟಾಗಿ ಚಿಪ್ಪೆನ ತೆಗೆದುಬಿಟ್ಟು ನಾವು ನೀಟಾಗಿ ತೊಳೆದು ಆಮೇಲೆ ರೆಸಿಪಿ ಮಾಡಬೇಕು. ರೆಸಿಪಿ ಆಗಲಿ, ಜ್ಯೂಸ್ ಆಗಲಿ, ಇಲ್ಲ ತಿನ್ನೋಕ್ಕಾಗಲಿ ಈ ಥರ ಮಾಡಬೇಕು. ಇವಾಗ ಕ್ಯಾರೆಟ್ನ ಚಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಳ್ಕೊಂಡು ತುರ್ಕೊಳ್ಳೋಣ. ಇದನ್ನು ರೆಡ್ ಕ್ಯಾರೆಟ್ ಈ ರೀತಿ ತುರ್ಕೊಬೇಕು. ತುರ್ಕೊಂಡು ಒಂದು ಜಾರ್ಗೆ ಹಾಕ್ಕೊಂಡು, ಈ ಕ್ಯಾರೆಟ್ ತುಂಬಾ ಸ್ವೀಟ್ ಇರುತ್ತೆ. ಇದಕ್ಕೆ ಬೆಲ್ಲ ಗಿಲ್ಲ ಏನು ಸೇರಿಸೋಂಗಿಲ್ಲ. ನೋಡಿ, ಈ ಥರ ರುಬ್ಕೊಂಡು ಹಿಂಗೆ ಎಲ್ಲ ಸೋರಿಸ್ಕೊಂಡು ಅದು ನೋಡಿ. ಇದನ್ನು ಒಂದು ಪ್ಲೇಟ್ಗೆ ಸೈಡಿಗೆ ತಗೊಂಡು ಜ್ಯೂಸ್ ರೆಡಿ ಆಯಿತು. ಈಗ ನಾವು ಸೋರಿಸ್ಕೊಂಡಿದ್ವಲ್ಲ, ಅದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಬೇಕು. ಇದಕ್ಕೆ ಒಂದು ಸ್ಪೂನ್ ಆರ್ಗ್ಯಾನಿಕ್ ಬೆಲ್ಲ. 2 ವರ್ಷ 3 ವರ್ಷ ಮಕ್ಕಳಿರ್ತಾರಲ್ವ, ಅದಕ್ಕೆ ಸರಿ ಟೈಪಲ್ಲಿ ತಿನ್ನಿಸ್ಬೋದು. ತುಂಬಾ ಒಳ್ಳೆಯದಿದು. ಆಮೇಲೆ ವಯಸ್ಸಾಗಿರೋರಿಗೆ, ಕಣ್ಣು ಕಾಣಿಸಲ್ಲ ಸರಿಯಾಗಿ ಅನ್ನೋರಿಗೆ ಇದನ್ನು ತಿಂದು ಈ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಕಣ್ಣು ನೀಟಾಗಿ ಕಾಣಿಸುತ್ತೆ. ಈ ಮೊಣಕಾಲು ನೋವಿರೋರ್ಗೂ ತುಂಬಾ ಒಳ್ಳೆಯದು.